ಸಂಕಷ್ಟಕ್ಕೆ ಸಿಲುಕಿದ ರೈತರು. ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಚಳ್ಳಕೆರೆಯ ಹೊರವಲಯದ ಕಾಟಪ್ಪನಹಟ್ಟಿ ಸುತ್ತಲಿನ ರೈತರು ಇಂದು ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಲೋಡ್ ಶೆಡ್ಡಿಂಗ್ ಆಗುತ್ತಿರುವುದರಿಂದ ಹಗಲು 12 ಗಂಟೆ ವಿದ್ಯುತ್ ಇರುತ್ತದೆ. ರಾತ್ರಿ ಇಡೀ ಕತ್ತಲಲ್ಲಿ ಇರಬೇಕಾಗಿದೆ. ವಿದ್ಯುತ್ ಇಲ್ಲದ ಕಾರಣ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಹೊಲದಲ್ಲಿ ಇಟ್ಟ ಫಸಲು ಬಿಸಿಲಿಗೆ ಬಾಡಿ ಬೆಳೆ ನಷ್ಟವಾಗುತ್ತಿದೆ. ಪರೀಕ್ಷೆಯ ಸಮಯವಾದ್ದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಪಕ್ಕಕ್ಕೆ ಇಟ್ಕೊಳ್ಳಿ, ಆದಷ್ಟು ಎಲ್ಲರೂ ಮಧ್ಯದಾಗಿರೋ ಭಿತ್ತಿ ಪತ್ರಗಳನ್ನ ಪಕ್ಕದಾಗಿರೋ ಕೈ ಕೊಟ್ಬಿಡಿ. ಮಧ್ಯದಾಗ ಇಟ್ಕೊಳ್ಳೋದು ಬೇಡ, ಹಿಂದಿರೋರಿಗೆ ಅಡ್ಡ ಆಗುತ್ತೆ. ಪಕ್ಕದಾಗಿರೋರ್ ಕೈ ಕೊಟ್ಬಿಡಿ. 77 ವರ್ಷಗಳು ಕಳೆದಿದ್ದೀವಿ. 77 ವರ್ಷಗಳಲ್ಲಿಯೂ ಕೂಡ ನಮ್ಮ ಸಂವಿಧಾನದ ಆಶಯಗಳೇನಿದೆ, ಸಮಾನ ಬದುಕು, ಯಾವುದೇ ಸಂಕಷ್ಟಗಳು ನಿವಾರಣೆ ಆಗಿಲ್ಲ. 77 ವರ್ಷ